ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೈಲಿ ಗೈಡೆನ್ಸಲ್ಲಿ ಇವತ್ತಿನ ಗೈಡೆನ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೆ ಏನೋ ಹೇಳ್ತಾ ಇದೆ. ನಿಮ್ಮ ಇಂಟ್ಯೂಷನ್ ನಿಮಗೆ ಆನ್ಸರ್ಸ್ ಕೊಡ್ತಾ ಇರುತ್ತೆ. ಸೊ ಅದ್ರ ಕಡೆ ಗಮನ ಕೊಡಿ ಅಂತ ಇಲ್ಲಿ ಗೈಡೆನ್ಸ್ ಇದೆ. ಆ್ಯಂಡ್ ಇದು ಬರ್ತಾ ಇದೆ ಅಂತಂದರೆ ಸಮ್ವೇರ್ ನೀವು ನಿಮ್ಮ ಕಡೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಸ್ಕ್ರೋಲಿಂಗ್ ಜಾಸ್ತಿ ಆಗ್ತಾ ಇದೆ, ಅಥವಾ ಅನ್ನೆಸೆಸರಿ ಥಿಂಗ್ಸ್ನ ನೀವು ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಇಲ್ಲದೆ ಇರುವಂತಹ ಪ್ರಾಬ್ಲಮ್ಸ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಅದೆಲ್ಲ ಆಗ್ತಾ ಇದೆ ಅಂದರೆ ನಿಮ್ಮ ಒಂದು ಇನ್ನರ್ ಸೆಲ್ಫಿಂದ ನೀವು ಕಟ್ ಡೌನ್ ಆಗಿದ್ದೀರಾ, ಅಥವಾ ಯೂನಿವರ್ಸ್ ಜೊತೆ ನಿಮ್ಮ ಒಂದು ಅಲೈನ್ಮೆಂಟ್ ಕಟ್ ಆಗಿದೆ ಅಂತಲೇ ಅರ್ಥ. ಸೊ ಮತ್ತೆ ನೀವು ಯೂನಿವರ್ಸ್ ಜೊತೆ ಅಲೈನ್ ಆದಾಗ ನಿಮ್ಮ ಇಂಟ್ಯೂಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ಅದು ಗೈಡ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಗೈಡೆನ್ಸ್ ಇರುವಂಥದ್ದು, ಅಗೇನ್ ನೀನು ನನಗೆ ಕನೆಕ್ಟ್ ಆಗು, ಏಂಜಲ್ಸ್ ಜೊತೆ ಕನೆಕ್ಟ್ ಆಗು, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗು, ಆವಾಗ ನಿನ್ನ ಇಂಟ್ಯೂಷನ್ಸ್ ವರ್ಕ್ ಆಗುತ್ತೆ. ಆ ಇಂಟ್ಯೂಷನ್ ಹೇಳೋ ರೀತಿಯಲ್ಲಿ ನೀನು ಕೆಲಸ ಮಾಡೋದಕ್ಕೆ ಶುರು ಮಾಡು. ನಿನಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಆ್ಯಂಡ್ ನಿಮಗೆ ಎಲ್ಲವೂ ಕ್ಲಿಯರ್ ಆಗಿ ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಅನ್ನಿಸ್ತಾ ಇರುತ್ತೆ, ನನ್ನ ಲೈಫಲ್ಲಿ ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಪ್ರಾಬ್ಲಮೆಟಿಕ್ ಆಗ್ತಾ ಇದೆ, ಯಾಕೆ ಲೈಫ್ ಈ ಥರ ಇದೆ, ವೈ ಐ ಫೀಲ್ ಲೇಝಿ, ನಾನು ಯಾಕೆ ಡ್ರೌಸಿನೆಸ್ ಫೀಲ್ ಆಗ್ತಾ ಇದೆ, ನಾನು ಅಷ್ಟೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ಬಾಡಿಲಿ ಎನರ್ಜಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಇನ್ನೇನೋ ಅನ್ನಿಸ್ತಾ ಇರುತ್ತಲ್ಲ. ಇಟ್ಸ್ ಬಿಕಾಸ್ ನೀವು ಮೆಂಟಲಿ ಫಿಸಿಕಲಿ ಟಯರ್ಡ್ ಆಗಿದ್ದೀರಾ, ಅಥವಾ ಮೆಂಟಲಿ ಜಾಸ್ತಿ ಟಯರ್ಡ್ ಆಗಿರ್ತೀರಾ. ಹಾಗಾಗಿ ಅದು ಫಿಸಿಕಲ್ ಇದಕ್ಕೂ ಎಫೆಕ್ಟ್ ಆಗುತ್ತೆ. ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಿರೋದಿಲ್ಲ, ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಸೊ ಈಗ ಕಂಪ್ಲೀಟಾಗಿ ನಿಮ್ಮ ಒಂದು ಮೈಂಡ್ನ ರೀಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ, ರೀಪ್ರೋಗ್ರಾಮ್ ಮಾಡ್ಕೋಬೇಕಾಗತ್ತೆ. ಮೆಡಿಟೇಟ್ ಮಾಡಿ, ಜರ್ನಲಿಂಗ್ ಮಾಡಿ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳ್ತಾ ಬನ್ನಿ. ಸರಿಯಾದಂತಹ ಮಾರ್ಗದರ್ಶನದಲ್ಲಿ ನೀವು ನಡೀತೀರಾ. ಓಕೆ, ಥ್ಯಾಂಕ್ ಯು. God bless you.